ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಕಾರ್ತಿಕ ಪುರಾಣವನ್ನು ನೋಡುತ್ತಾ ಬರುತ್ತಿದ್ದೇವೆ. ಅದರ ಮಹತ್ವವನ್ನು ಕೇಳುತ್ತಾ ಆಧರಿಸುತ್ತಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ 25ನೇ ದಿನ. ದುರ್ವಾಸರು ಅಂಬರೀಷನನ್ನು ಶಪಿಸುವುದು. ನಿಧನಪತಯೇ ನಮಃ, ನಿಧನಪತಾಂತಿಕಾಯ ನಮಃ, ಊರ್ಧ್ವಾಯ ನಮಃ, ಊರ್ಧ್ವಲಿಂಗಾಯ ನಮಃ, ಹಿರಣ್ಯಾಯ ನಮಃ, ಹಿರಣ್ಯಲಿಂಗಾಯ ನಮಃ, ಸುವರ್ಣಾಯ ನಮಃ, ಸುವರ್ಣಲಿಂಗಾಯ ನಮಃ, ದಿವ್ಯಾಯ ನಮಃ, ದಿವ್ಯಲಿಂಗಾಯ ನಮಃ, ಭವಾಯ ನಮಃ, ಭವಲಿಂಗಾಯ ನಮಃ, ಶರ್ವಾಯ ನಮಃ, ಶರ್ವಲಿಂಗಾಯ ನಮಃ, ಶಿವಾಯ ನಮಃ, ಶಿವಲಿಂಗಾಯ ನಮಃ, ಜ್ವಲಾಯ ನಮಃ, ಜ್ವಲಲಿಂಗಾಯ ನಮಃ, ಆತ್ಮಾಯ ನಮಃ, ಆತ್ಮಲಿಂಗಾಯ ನಮಃ, ಪರಮಾಯ ನಮಃ, ಪರಮಲಿಂಗಾಯ ನಮಃ. ಏತತ್ ಸೋಮಸ್ಯ ಸೂರ್ಯಸ್ಯ ಸರ್ವಲಿಂಗಗು ಸ್ಥಾಪಯತಿ ಪಾಣಿಮಂತ್ರಂ ಪವಿತ್ರಂ. ಎಲೆ ಅಂಬರೀಷ ಚಕ್ರವರ್ತಿಯೇ, ನೀನು ಪೂರ್ವ ಜನ್ಮದಲ್ಲಿ ಮಾಡಿದ್ದ ಪಾಪ ಫಲ ಪರಿಣಾಮವಾಗಿ ಇಂಥ ಕಷ್ಟವು ಸಂಭವಿಸಿತು. ಆದುದರಿಂದ ಈ ವಿಷಯದಲ್ಲಿ ಏನು ಹೇಳಲಾರದವರಾಗಿದ್ದೇವೆ. ಹೀಗಿರುವಾಗ ನೀನೇ ಆಲೋಚಿಸಿಕೊಂಡು ನಿನಗೆ ನ್ಯಾಯವೆಂದು ತೋರಿದ ರೀತಿಯಲ್ಲಿ ವರ್ತಿಸು ಎಂದು ಹೇಳಿ ಆತನ ಅಪ್ಪಣೆಯನ್ನು ಪಡೆದು ಹೊರಡಲು ನಿಂತರು. ತಕ್ಷಣದಲ್ಲೇ ಅಂಬರೀಷನು, ಎಲೆ ವಿದ್ವಾಂಸರೇ, ನನ್ನ ನಿಶ್ಚಿತಾಭಿಪ್ರಾಯವನ್ನು ವಿಶದೀಕರಿಸಿ ಹೇಳುತ್ತೇನೆ ಕೇಳಿರಿ. ದ್ವಾದಶಿ ವ್ರತವನ್ನು ತ್ಯಜಿಸುವುದಕ್ಕಿಂತ ವಿಪ್ರಶಾಪವು ಅಧಿಕವಾದದ್ದು. ಆದುದರಿಂದ ಈಗ ನಾನು ಭೋಜನ ಮಾಡುವುದಿಲ್ಲವಾದರೂ ಜಲಪಾನವನ್ನು ಮಾಡುವೆನು. ಜಲಪಾನವು ಭೋಜನವಾಗುವುದು. ಆದ್ದರಿಂದ ಹೀಗೆ ಮಾಡಿದರೆ ವ್ರತಭಂಗವಾಗುವುದಿಲ್ಲ. ಜಲಪಾನದಿಂದ ನಾನು ಬ್ರಾಹ್ಮಣನಿಗೆ ಅವಮಾನ ಮಾಡಿದಂತಾಗುವುದಿಲ್ಲ. ಆದುದರಿಂದ ದುರ್ವಾಸ ಮುನಿಯು ಶಪಿಸುವ ಕೆಲಸವಿಲ್ಲ. ನನಗೆ ವ್ರತಭಂಗವೂ ಇಲ್ಲ. ನನ್ನ ಪೂರ್ವ ಪುಣ್ಯದಿಂದ ನಾಶವೂ ಇಲ್ಲ. ನನ್ನ ಪೂರ್ವ ಪುಣ್ಯ ಫಲಗಳು ನಾಶವೂ ಇಲ್ಲ ಎಂದು ಹೇಳುತ್ತಾ ಜಲಪಾನವನ್ನು ಮಾಡಿದನು. ಅಂಬರೀಷನು ಜಲಪಾನ ಮಾಡುತ್ತಿದ್ದಂತೆಯೇ ಸ್ನಾನಾರ್ಥವಾಗಿ ನದಿಗೆ ಹೋಗಿದ್ದ ದುರ್ವಾಸ ಮುನಿಗಳು ಸ್ನಾನಾನಂತರ ಸಂಧ್ಯಾವಂದನೆ ಜಪಾದಿಗಳನ್ನು ಆಚರಿಸಿ ರಾಜನಿದ್ದ ಸ್ಥಳಕ್ಕೆ ಬಂದರು. ಆಗ ಬ್ರಾಹ್ಮಣರೆಲ್ಲರೂ ಭುಜಿಸಲು ಯುಕ್ತವಾಗಿತ್ತು. ದುರ್ವಾಸರಿಗೆ ಅಂಬರೀಷನು ಜಲಪಾನ ಮಾಡಿರುವನೆಂದು ತಿಳಿಯುತ್ತಲೇ ಅತ್ಯಂತ ಕೋಪೋದ್ರೇಗ ಮಾನಸನಾಗಿ ರೋಷಾರೂಢ ನೇತ್ರನಾಗಿ ಮೊಂಡುತನದಿಂದ ಹೀಗೆ ಹೇಳಿದರು. ಎಲೇ ರಾಜ, ನಾನು ನಿನ್ನ ಮನೆಗೆ ಅತಿಥಿಯಾಗಿ ಬಂದಾಗ ನನ್ನನ್ನು ಭುಜಿಸಕ್ಕೆ ಆಹ್ವಾನಿಸಿ ನನಗಿಂತ ಮುಂಚೆಯೇ ನೀನೇಕೆ ಭುಜಿಸಿದೆ? ನೀನು ಭುಜಿಸಿ ಬ್ರಾಹ್ಮಣನಿಗೆ ಅವಮಾನವನ್ನು ಮಾಡಿದೆ. ಆದ್ದರಿಂದ ನೀನು ದುರ್ಮಾರ್ಗನೂ ಶಾಸ್ತ್ರಜ್ಞಾನ ಹೀನನೂ ದುರ್ರಹಿತನೂ ಆಗಿರುವೆ. ಸ್ನಾನವಾಚರಿಸದೆ ಊಟ ಮಾಡಿದವನು ಅತಿಥಿಯನ್ನು ಊಟಕ್ಕೆ ಆಹ್ವಾನಿಸಿ ಅವನ ಬರುವುದಕ್ಕೆ ಮುಂಚೆಯೇ ಭುಜಿಸುವವನು ಮಲಭಕ್ಷಕರಾಗುತ್ತಾರೆ. ಅತಿಥಿಗಳನ್ನು ಆಧರಿಸಿದವನು ಪಾಪಾತ್ಮನು. ಅಂಥವನು ನೀಚ ಜನ್ಮನಾದ ಹುಳುವಾಗಿ ಹುಟ್ಟುತ್ತಾನೆ. ಶಕ್ತಿ ಅವಕಾಶವಿದ್ದು ಪ್ರತಿದಿನವೂ ಅತಿಥಿ ಪೂಜೆಯನ್ನು ಮಾಡದವನು ಪಾಪಾತ್ಮನೇ ಅಲ್ಲದೆ ಅತಿಥಿಗಾಗಿ ಅಡಿಗೆ ಮಾಡಿದ ಪದಾರ್ಥವನ್ನು ಆತನಿಗರ್ಪಿಸದೆ ತಾನೇ ತಿನ್ನುವುದು ಅತಿ ಪಾಪಾತ್ಮನು. ತುಳಸಿ ದಳ, ತುಳಸಿ ಹೂವು, ಹಣ್ಣುಗಳು ಅತಿಥಿಗಳಿಗೆ ನೀಡದೆ ತಿನ್ನುವುದು, ಜಲಪಾನ ಮಾಡುವುದು ಭೋಜನಕ್ಕೆ ಸಮಾನವೇ. ಭೋಜನ ಪ್ರತಿನಿಧಿಯಲ್ಲಿ ಒಂದಾದ ಜಲಪಾನವನ್ನು ಮಾಡಿದೆ. ಅತಿಥಿಯನ್ನು ಬಿಟ್ಟು ಜಲಪಾನ ಮಾಡಿದುದರಿಂದ ಬ್ರಾಹ್ಮಣನಿಗೆ ಅವಮಾನವನ್ನು ಮಾಡಿದವನಾದೆ. ಶ್ರೀಹರಿ ಭಕ್ತರು ಬ್ರಾಹ್ಮಣನನ್ನು ಯಾವಾಗಲೂ ಅವಮಾನವನ್ನು ಮಾಡಿಸಿದಿರಲಿಲ್ಲ. ಬ್ರಾಹ್ಮಣನನ್ನು ಅವಮಾನ ಮಾಡಿಸಿದರೆ ಶ್ರೀಹರಿಗೆ ಅವಮಾನವಾದಂತೆ. ನಿನ್ನ ಮನೆಗೆ ಕರೆದರೂ ಕರೆಯದಿದ್ದರೂ ಬರುವಂಥ ಪುರೋಹಿತ ಬ್ರಾಹ್ಮಣರ ಸಮೂಹದಲ್ಲಿ ನನ್ನನ್ನು ಒಂದಾಗಿ ರಾಜಮತದಿಂದ ನನ್ನನ್ನು ನೋಡಿದೆ. ಇಂತಹ ಅಧರ್ಮ ವರ್ತನೆಯುಳ್ಳವನ ಆದ ನೀನು ಈ ರಾಜವಂಶದಲ್ಲಿ ಏಕೆ ಜನಿಸಿದೆ? ಹೀಗೆ ದೂಷಣ ಭಾಷಣಗಳಿಂದ ಕೂಡಿ ಮುಂಗೋಪಿಯಾಗಿ ದುರ್ವಾಸ ಮಹರ್ಷಿಯನ್ನು ಕುರಿತು ಅಂಬರೀಷನು ಹೀಗೆ ಹೇಳಿದನು. ಮಹಾತ್ಮ, ನಾನು ಮಹಾಪಾಪಾತ್ಮನು, ಧರ್ಮರಹಿತನು. ಆದ್ದರಿಂದಲೇ ಅಜ್ಞಾನವು ನನ್ನನ್ನು ಆವರಿಸಿ ಪಾಪ ಪಂಜರದಲ್ಲಿ ನನ್ನನ್ನು ಉಳಿಸಿದೆ. ಇಷ್ಟೇ ಅಲ್ಲ, ರಾಜನಾದುದರಿಂದ ನಾನು ಪಾಪಾತ್ಮನೇ ಆಗಿರುವೆನೋ. ಭೂಸುರೋತ್ತಮರಿಗೆ ಶಾಂತಿಯೇ ಪ್ರಾಧಾನ್ಯವಲ್ಲವೇ? ನೀವು ಕರುಣಾರ್ಧ ಹೃದಯರು, ತಪೋಧನರು. ಆದುದರಿಂದ ನನ್ನನ್ನು ರಕ್ಷಿಸಿ ಎಂದು ಬೇಡುತ್ತಾ
ಆ ಮುನಿಯ ಪಾದಗಳನ್ನು ಹಿಡಿದನು. ದಯಾಹೀನನು ಮುಂಗೋಪಿಯೂ ಆದ ಮುನಿಯು ಆ ರಾಜನನ್ನು ತನ್ನ ಎಡಗಾಲಿನಿಂದ ಒದ್ದನು. ಅಷ್ಟಕ್ಕೆ ಸುಮ್ಮನಾಗದೆ ಮಹಾಕೋಪದಿಂದ ರುದ್ರನಂತಾಗಿ ಶಾಂತವೆಂಬುದೇ ಇಲ್ಲದೆ 10 ಜನ್ಮವನ್ನು ಎತ್ತು ಎಂದು ಆತನನ್ನು ಶಪಿಸಿದನು. ಅವು ಯಾವುವೆಂದರೆ, ಮೊದಲನೇ ಜನ್ಮದಲ್ಲಿ ಮತ್ಸ್ಯವಾಗಿಯೂ, 2ನೇ ಜನ್ಮದಲ್ಲಿ ಕೂರ್ಮವಾಗಿಯೂ, 3ನೇ ಜನ್ಮದಲ್ಲಿ ವರಾಹವಾಗಿಯೂ, 4ನೇ ಜನ್ಮದಲ್ಲಿ ಮೃಗೇಂದ್ರನಂತಿರುವ ಸಿಂಹದ ಮುಖವುಳ್ಳವನಾಗಿಯೂ, 5ನೇ ಜನ್ಮದಲ್ಲಿ ವಾಮನಾಗಿಯೂ, 6ನೇ ಜನ್ಮದಲ್ಲಿ ದುರ್ಮಾರ್ಗಿಯಾದವನ ಆಗಿ 21 ಪರ್ಯಾಯಗಳವರೆಗೆ ಕ್ಷತ್ರಿಯರನ್ನು ಸಂಹರಿಸುವವನಾಗಿ, 7ನೇ ಜನ್ಮದಲ್ಲಿ ಪಿತೃವಾಕ್ಯ ಪರಿಪಾಲಕನಾಗಿ ಪ್ರಜೆಗಳ ವಾಕ್ಯಾನುಮತಿಯಂತೆ ರಾಜ್ಯ ಪರಿಪಾಲಕ ಮಾಡುವವನಾಗಿಯೂ, 8ನೆಯ ಜನ್ಮದಲ್ಲಿ ರಾಜ್ಯಾಧಿಕಾರ ಸಿಂಹಾಧಿಕಾರ ಶೂನ್ಯನಾದ ರಾಜನಾಗಿಯೂ, 9ನೇ ಜನ್ಮದಲ್ಲಿ ಸರ್ವಜನ ನಿಂದಿತನಾದ ಬುದ್ಧನಾಗಿಯೂ, 10ನೇ ಜನ್ಮದಲ್ಲಿ ಬ್ರಾಹ್ಮಣ ಹಿಂಸೆಯನ್ನಾಚರಿಸುತ್ತಾ ಕರುಣರಹಿತನಾದ ಬ್ರಾಹ್ಮಣನಾಗಿ ಹುಟ್ಟುವಂತಾಗಲಿ ಎಂದು ಶಪಿಸಿ, ಇಷ್ಟರಿಂದ ಕೂಡ ಶಾಂತಿಯನ್ನು ಹೊಂದದೆ ಕೋಪೋದ್ರೇಕನಾಗಿ ನಿಂತಿದ್ದನು. ಹೀಗಿರಲು ಅಂಬರೀಷನು ಆ ಪರಮಾತ್ಮನನ್ನು ರಕ್ಷಿಸುವಂತೆ ತನ್ನ ಮನಸ್ಸಿನಲ್ಲೇ ಬೇಡಿಕೊಳ್ಳುತ್ತಿದ್ದನು. ಕೂಡಲೇ ಭಕ್ತವಾತ್ಸಲ್ಯವುಳ್ಳವನು, ದೀನಜನ ರಕ್ಷಕನೂ ಸರ್ವಜೀವಾಂತರ್ಯಾಮಿಯೂ ಆದ ಸರ್ವೇಶ್ವರನು ಬ್ರಾಹ್ಮಣ ಶಾಪವು ತಟ್ಟದಂತೆ ಭಕ್ತರನ್ನು ಪಾಲಿಸುವ ಕಲ್ಪತರುವಿನಂತೆ ಅಂಬರೀಷನ ಹೃದಯಾಂತರಂಗದಲ್ಲಿ ನೆಲೆಸಿ, ಎಲೆ ಮುನಿವರ್ಯ, ನೀನು ಕೊಟ್ಟ ಶಾಪವನ್ನು ನಾನು ಅನುಭವಿಸುತ್ತೇನೆ ಎಂದು ಅಂಬರೀಷನು ನುಡಿಯುತ್ತಿದ್ದಂತೆಯೇ ದುರ್ವಾಸ ಮುನಿಯು ತನ್ನ ಕೋಪವನ್ನು ಇಷ್ಟಕ್ಕೆ ಉಪಸಂಹಾರ ಮಾಡಿಕೊಳ್ಳದೆ ಮತ್ತೆ ರಾಜನಿಗೆ ಯಾವುದೋ ಒಂದು ಹಾನಿಕರ ಉಂಟು ಮಾಡಲು ಸಿದ್ಧನಾಗುತ್ತಿದ್ದನು. ಆಗ ಶ್ರೀಹರಿಯು ಮುನಿಯ ಮೇಲೆ ಅತ್ಯಂತ ಕೋಪ ಉಂಟಾಗಲು ಮುನಿಸತ್ತಮನನ್ನು ಸಂಹರಿಸಲೊಸುಗ ತನ್ನ ಚಕ್ರಾಯುಧವನ್ನು ಪ್ರಯೋಗಿಸಿದನು. ಅದು ಕೋಟಿ ಸೂರ್ಯ ಪ್ರಕಾಶದಿಂದ ಮಹಾ ತೇಜಸ್ಸಿನಿಂದ ಕೂಡಿದ್ದುದಾಗಿ ಅಗ್ನಿದೇವನಿಗಿಂತ ಅಧಿಕವಾಗಿ ಜ್ವಾಲೆಯನ್ನು ಬೀರುವಂಥದ್ದಾಗಿ ಆ ಮುನಿಯ ಮೇಲೆ ಎರಗುತ್ತಿರಲು ಆತನಿಗೆ ಜೀವಭಯ ಉಂಟಾಗಿ ಓಡಲು ಆರಂಭಿಸಿದನು. ಆದರೂ ಚಕ್ರಾಯುಧವು ಆತನನ್ನೇ ಹಿಮ್ಮೆಟ್ಟಿತು. ಆ ತಪೋನಿಧಿಯನ್ನು ಭೂಲೋಕದಲ್ಲಿರುವ ತಪಸ್ಸಂಪನ್ನರಾಗಲಿ, ದೇವಲೋಕದಲ್ಲಿರುವ ಇಂದ್ರಾದಿ ದೇವತೆಗಳಾಗಲಿ, ಸತ್ಯಲೋಕದಲ್ಲಿರುವ ಬ್ರಹ್ಮನಾಗಲಿ, ಕೈಲಾಸಾಧಿಪತಿಯಾಗಲಿ ಆ ಋಷಿಯನ್ನು ರಕ್ಷಿಸಲಾರದಂತಾಯಿತು. ಎಂತಹ ತಪೋನಿಧಿಗಳಾದರೂ, ಜ್ಞಾನವಂತರಾದರೂ, ವಿದ್ಯಾವಂತರಾದರೂ ಶಾಂತತೆ ಇಲ್ಲದೆ ಕೋಪಮಾನಸರಾಗಿದ್ದರೆ ಇಂತಹ ಕಷ್ಟಗಳು ಒದಗುವುದಲ್ಲವೇ? ಆದ್ದರಿಂದ ಇಂತಹ ಸಂಕಟವು ಆ ದುರ್ವಾಸನಿಗೂ ಲಭಿಸಿತು ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ದುರ್ವಾಸನು ಅಂಬರೀಷನನ್ನು ಶಪಿಸುವುದು ಎಂಬ 25ನೆಯ ಅಧ್ಯಾಯವು ಮುಗಿಯಿತು. ಮುಂದಿನ ಅಧ್ಯಾಯದಲ್ಲಿ ದುರ್ವಾಸನು ಶ್ರೀಹರಿಗೆ ಶರಣಾಗುವುದು ಎಂಬ ಒಂದು ಅಧ್ಯಾಯವನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ.